ಜೈಲಿನಲ್ಲಿ ನಟ ದರ್ಶನ್ ದುರ್ನಡತೆ ಬಗ್ಗೆ ಜೈಲಧಿಕಾರಿಗಳು ಕ್ಲಾಸ್ ತಗೊಂಡಿದ್ದಾರೆ, ಫೈನ್. ಆದರೆ ಇವರ ದುರ್ನಡತೆಗಳೇ ನಾಳೆ ದಿವಸ ಇವರಿಗೆ ಜಾಮೀನಿಗೆ ಕಂಟಕವಾಗುತ್ತೆ. ಕೊಲೆ ಆರೋಪಿ ದರ್ಶನ್ ಜಾಮೀನಿಗೆ ಮತ್ತಷ್ಟು ಕಂಟಕ ಫಿಕ್ಸ್. ಓಕೆ, ದರ್ಶನ್ಗೆ ಕಂಟಕವಾಗುತ್ತಾ ಆ ಮೂರು ವರ್ತನೆಗಳು, ದರ್ಶನ್ ವರ್ತನೆಗಳು: ರಾಜಾತಿಥ್ಯದ ಫೋಟೋ, ವಿಡಿಯೋ ಕಾಲ್ ಮತ್ತು ಬಳ್ಳಾರಿ ಜೈಲಿನಲ್ಲಿ ಮಧ್ಯದ ಬೆರಳು ತೋರಿಸಿ ದುರಹಂಕಾರ ತೋರಿಸಿದ್ದು. ಇಷ್ಟಾದರೂ ದರ್ಶನ್ ಇನ್ನೂ ಕೂಡ ಬುದ್ಧಿ ಕಲ್ತಿಲ್ಲ. ಅದನ್ನೇ ಜೈಲಧಿಕಾರಿಗಳು ಹೇಳಿದ್ದು. ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನ ಯಾಕೆ ಜೈಲಿಗೆ ಕಳಿಸ್ತಾರೆ ಅಂದರೆ ಮನಪರಿವರ್ತನೆ ಆಗಲಿ ಅಂತ. ಕಂಟಕ ನಂಬರ್ 1, ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯವನ್ನು ಪಡ್ಕೊಂಡಿದ್ದು. ಅದೇ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದಿದ್ದೆಲ್ಲ ಮಾಡಿದ್ರಲ್ಲ. ಅದಾದ ನಂತರ ಕಂಟಕ ನಂಬರ್ 2, ಜೈಲಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡಿದರು. ಯಾರು ಅವ್ರ ರೌಡಿ ಶೀಟರ್ ಜೊತೆಯಲ್ಲಿ ವಿಡಿಯೋ ಕಾಲ್ ಮಾತನಾಡಿದ್ದು. 3ನೇ ಕಂಟಕ ಅಸಭ್ಯವಾಗಿ ಕೈ ಸನ್ನೆ ಮಾಡಿರೋದು. ಇನ್ನೂ ಒಂದು ಹೇಳ್ತೀನಿ ಬೇಕಾದರೆ, ಆ ಜೈಲು ಸಿಬ್ಬಂದಿಗೆ ಪದೇ ಪದೇ ಕಿರಿಕ್ ಮಾಡಿದಾರಲ್ಲ, ಟಿ ವಿ ಕೊಡಿ ಟಿ ವಿ ಕೊಡಿ ಟಿ ವಿ ಕೊಡಿ ಅಂತ, ಅದು ಸೇರಿಕೊಳ್ಳುತ್ತೆ ಬೇಕಾದ್ರೆ. ಅದು ಇನ್ನೊಂದು ಕಂಟಕ ಆಗುತ್ತೆ. ಇದೆಲ್ಲವನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಗಮನಕ್ಕೆ ತರ್ತಾರೆ ಯಾವಾಗ ಅಬ್ಜೆಕ್ಷನ್ ಸಲ್ಲಿಸ್ತಾರಲ್ಲ ಜಾಮೀನಿಗೆ. ಅವಾಗ ಇವರು ಮನಪರಿವರ್ತನೆ ಆಗಿಲ್ಲ. ಇವರು ಜೈಲಿಗೆ ಹೋದ್ಮೇಲೆ ಇನ್ನಷ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ ಇದೆಲ್ಲನೂ. ಹಾಗಾಗಿ ಇವರಿಗೆ ಜಾಮೀನು ಕೊಡಬೇಕಾ ಅಂತ ಕೇಳ್ತಾರೆ ವಕೀಲರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಜೈಲಿಗೆ ಹೋದ ಮೇಲೆ ಶಿಕ್ಷೆಯ ಜೊತೆಗೆ ಮನಪರಿವರ್ತನೆ ಆಗಬೇಕು ಅಂತ ನಮ್ಮ ಕಾನೂನಲ್ಲಿದೆ. ಆದರೆ ದರ್ಶನ್ಗೆ ಆ ರೀತಿ ಯಾವುದು ಆದಂಗೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಅವರ ವರ್ತನೆಗಳು ಅವರ ಜಾಮೀನಿನ ಮೇಲೆ ಯಾವ ಥರ ಪರಿಣಾಮ ಬೀರಬಹುದು ಅಂತ. ಅರವಿಂದ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಸದ್ಯ ಬಳ್ಳಾರಿ ಜೈಲಿನಲ್ಲಿರುವಂಥ ನಟ ದರ್ಶನ್ ಅವರಿಗೆ ಜಾಮೀನು ಸಂದರ್ಭದಲ್ಲಿ ದೊಡ್ಡ ಸಂಕಷ್ಟವನ್ನು ತಂದೊಡ್ಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಈಗ ಹೊರಬರ್ತಿರುವಂಥದ್ದು. ಯಾಕಂದರೆ ಅವರೇ ತನ್ನ ಕೆಡ್ಡಕ್ಕೆ ತೋಡ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳಿಗೆ ಏನಿದ್ದಾವೆ ಅದು ಅವರ ವಿಚಾರದಲ್ಲಿ ಪ್ರೂವ್ ಆಗೋ ಸಾಧ್ಯತೆಗಳು ಇರುವಂಥದ್ದು. ಪ್ರಮುಖವಾಗಿ ಅವರು ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ರಾಜಾತಿಥ್ಯವನ್ನು ಪಡ್ಕೊಂಡಿದ್ದ ವಿಚಾರ, ಆ ಫೋಟೋ ವೈರಲ್ ಆಗಿತ್ತು. ಅದಾದ ಬಳಿಕ ರೌಡಿ ಶೀಟರ್ ಮಗನ ಜೊತೆಯಲ್ಲಿ ಈತ ವಿಡಿಯೋ ಕಾಲ್ಗಳ ಮುಖಾಂತರ ಮಾತನಾಡಿದ್ದು, ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಸಿರುವಂಥ ವಿಚಾರ ಎಲ್ಲವನ್ನೂ ಕೂಡ ಜಾಮೀನು ಸಂದರ್ಭದಲ್ಲಿ ಪ್ರಮುಖವಾಗಿ ಪ್ರತಿವಾದವನ್ನು ಮತ್ತು ಅಬ್ಜೆಕ್ಷನ್ ಮಾಡಲಿಕ್ಕೆ SPP ಎಲ್ಲ ರೀತಿಯ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಯಾಕಂದರೆ ಈತ ಜೈಲಿಗೂ ಹೋದ ಬಳಿಕ ಕೂಡ ಇದೇ ರೀತಿಯ ವರ್ತನೆ ಮತ್ತು ದುರ್ವರ್ತನೆ ತೋರ್ತಿರೋದು ಇದು ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಹೊರಗಡೆ ಬಂದರೂ ಕೂಡ ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಬಲವಾಗಿ ಪ್ರತಿವಾದವನ್ನು ಮಾಡೋದ್ರ ಜೊತೆಗೆ ಒಂದಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ SPP ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಇದು ದರ್ಶನ್ಗೆ ಜಾಮೀನು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆ ತಂದೊಡ್ಡುವ ಸಾಧ್ಯತೆಗಳು ಇರುವಂಥದ್ದು. ಅರುಣ್, ಸೊ ಒಟ್ಟಾರೆ ಇದು ದರ್ಶನ್ ಅರಿವಿಗೆ ಬರಬೇಕಿದೆ ಅಷ್ಟೇ. ಸನ್ನಡತೆಯ ಆಧಾರದ ಮೇಲೆ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಕೈದಿಗಳನ್ನೇ ಬಿಡುಗಡೆ ಮಾಡ್ತಾರೆ ಅವಧಿ ಪೂರ್ವವಾಗಿ. ಒಳ್ಳೆ ನಡತೆಯನ್ನು ತೋರಿಸಿದ್ರೆ